ಜೊತೆಯಲ್ಲಿ ಇವತ್ತು OBC ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದಿರಿ? ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ಓದ್ತಾ ಇದ್ವಿ ನಾವೆಲ್ಲರೂ. 16 ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ವಿಶೇಷವಾದಂತ 16 ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ. ಫೈನ್, ಸಂತೋಷ. ಇನ್ನೊಂದ್ ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲ, ಮೈನಾರಿಟೀಸ್ ಅಂದ್ರೆ ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಮುಸ್ಲಿಮರು ಬರ್ತಾರೆ ಅಂತ ನೀವೇ ಹೇಳ್ತೀರಿ. ಆದ್ರೆ ಮೇಲ್ನೋಟಕ್ಕೆ ನೀವೇನ್ ಬೇಕಾದ್ರೆ ಹೇಳ್ಬೋದು. ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ. ಆದ್ರೆ ಪ್ರತಿದಿನ ಇವತ್ತು ಈದ್ಕ ಬಿರಿಯಾನಿ ತಿಂತವ್ರು ಮುಸಲ್ಮಾನರು ಒಬ್ರೆ. ಈದ್ಕ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು, ಮಿಕ್ಕಿದ್ದು ಬೌದ್ಧರಿಗೆ, ಕ್ರಿಶ್ಚಿಯನ್ಸ್ಗೆ, ಮತ್ತೊಂದು ಮಗದೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನಕಾಯಿ ನೆಕ್ಕ ಕೊಟ್ಟಿದ್ದೀರಿ ಅಷ್ಟೇ. ಇದು ವಾಸ್ತವಾಂಶ. ದಿಸ್ ಅ ರಿಯಲ್ ಫ್ಯಾಕ್ಟ್. ಈಗ ಬಿಜೆಪಿ ಒಂದು ಆರೋಪ ಮಾಡ್ತಾ ಇದೆ, ಹಲಾಲ್ ಬಜೆಟ್, ಓಲೈಕೆ ಬಜೆಟ್ ಅಂತ ಹೇಳಿ. ಇದನ್ನ ನೀವು ಒಪ್ತೀರಾ? ಅಲ್ಲ, ಈಗ ನಾನೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಲ್ಲ. ಈಗ ನಿನ್ನೆ ಬಡ್ಜೆಟ್ ಅಲ್ಲಿ ಹತ್ತತ್ರ 16 ಪ್ರೋಗ್ರಾಮ್ ವಿಶೇಷವಾಗಿ ಕೊಟ್ಕೊಂಡಿದ್ದಾರೆ. 16 ಪ್ರೋಗ್ರಾಮ್ಸ್ ಫಾರ್ ಮುಸ್ಲಿಂ ಕಮ್ಯುನಿಟಿ. ಆದ್ರೆ ವಾಟ್ ಅಬೌಟ್ ದ ಅದರ್ ಕಮ್ಯುನಿಟೀಸ್? OBC ಏನ್ ಅನ್ಯಾಯ ಮಾಡಿದೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಏನ್ ಅನ್ಯಾಯ ಮಾಡಿದೆ? ಯಾಕೆ ಅವ್ರಿಗೆ ಯಾಕೆ ಸ್ಪೆಷಲ್ ಅಟೆನ್ಷನ್ ಕೊಟ್ಟಿಲ್ಲ? ಯಾಕೆ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿದ್ದೀರಿ? ಇದ್ರ ಬಗ್ಗೆ ಪ್ರಶ್ನೆ ಮಾಡ್ಲೇಬೇಕಲ್ವಾ? ಸುಮ್ಮನೆ ಇಲ್ಲಿ ಪೊಲಿಟಿಸೈಸ್ ಆಗಿ ಮಾತನಾಡ್ತಕ್ಕಂಥದ್ದಲ್ಲ. ಆದ್ರೆ ಯಾವ್ಯಾವ ಸಮುದಾಯಗಳಿಗೆ ನಿಜಕ್ಕೂ ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ ನೀವು ಶಕ್ತಿಯನ್ನ ತುಂಬಿಸ್ತಾ ಇದ್ದೀರೋ ಇಲ್ವೋ ಅಂತಕ್ಕಂಥದ್ದು ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಜೊತೆಲಿ ಕನ್ನಡಿಗರಿಗೂ ನೀವು ಉತ್ತರ ಕೊಡಬೇಕಾಗ್ತದೆ. ಈ ಬಡ್ಜೆಟ್ ನಲ್ಲಿ ಏನ್ ಮಂಡನೆ ಮಾಡಿದಿರಿ, ಇದ್ರ ಮೂಲಕ ಸ್ಪಷ್ಟವಾದಂತ ನಿಮ್ಮ ಸಂದೇಶ ಏನು ಅಂತಕ್ಕಂಥದನ್ನ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳ್ಬೇಕಾಗ್ತದೆ. ಒಂದ್ ಕಡೆ ಯೂನಿವರ್ಸಿಟಿಗಳು ಮುಗಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ 100 ಉರ್ದು ಸ್ಕೂಲ್ಗೆ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಉರ್ದು ಸ್ಕೂಲ್ಗೂ ದುಡ್ಡು ಕೊಟ್ಟಿದ್ದಾರೆ, ವಫ್ ಬಿಲ್ಡಿಂಗ್ ಕಟ್ಟಡ ಕಟ್ಲಿಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ. ಈ ರೀತಿ 16 ಪ್ರೋಗ್ರಾಮ್ಗಳು, ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ನಾವು ನೋಡ್ತಾ ಇದ್ವಿ ಬೆಳಿಗ್ಗೆ ಪತ್ರಿಕೆಯಲ್ಲಿ, ಅಬ್ಸರ್ವ್ ಮಾಡ್ತಾ ಇದ್ವಿ. ಇದು ನೀವ್ ಹೇಳ್ದಂಗೆ ವಿಶ್ವವಿದ್ಯಾಲಯಗಳು ಇವತ್ತೇನು 350 ಕೋಟಿನೋ ಎಷ್ಟು ಹಣಕಾಸು ಬೇಕು ವರ್ಷಕ್ಕೆ, ಇದೇನ್ ನಡೆಸ್ತಕ್ಕಂಥದ್ದೇನು ದೊಡ್ಡ ವಿಷಯವೇ? ವೈ ಆರ್ ದ ನಾಟ್ ಮ್ಯಾನೇಜಿಂಗ್ ದ ಫಂಡ್ಸ್ ಅಪ್ರಾಪ್ರಿಯೇಟ್ಲಿ? ವೈ ಆರ್ ದ ಮಿಸ್ಮ್ಯಾನೇಜಿಂಗ್ ದ ಫಂಡ್ಸ್? ಇಷ್ಟು ಸಂಪತ್ಭರಿತವಾದಂತ ರಾಜ್ಯ ಮಾತ್ರ 4,09,00,000 ಕೋಟಿ ಬಡ್ಜೆಟ್ ಮಂಡನೆ ಮಾಡಿದೀವಿ ಅಂತೀರಿ. ಒಂದು ವಿವಿಗಳನ್ನ ನೀವು ನಡೆಸ್ತಕ್ಕಂಥದಕ್ಕೆ ಇವತ್ತು ಸರ್ಕಾರ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದಾದ್ರೆ, ಇನ್ನು ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನಸಾಮಾನ್ಯರು ಯೋಚನೆ ಮಾಡ್ಬೇಕಾಗ್ತದೆ. ಯೋಚನೆ ಮಾಡ್ತಾ ಇದ್ದಾರೆ ಈಗಾಗಲೇ. ಅಲ್ಪಸಂಖ್ಯಾತರಿಗೆ ಶಿಕ್ಷಣದ ಪ್ರಮಾಣ ಕಡಿಮೆ ಆಗಿದೆ, ಅವ್ರಿಗೆ ಶಿಕ್ಷಣ ಕೊಡೋದು ಬೇಡ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಎಲ್ಲ ಕೊಡ್ಲಿ, ಧಾರಾಳವಾಗಿ ಕೊಡ್ಲಿ. ಆದ್ರೆ ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಳಿ. ಈ ರಾಜಕೀಯವಾಗಿ ಅವರ ಲೆಕ್ಕಾಚಾರಗಳಿಗೆ, ರಾಜಕೀಯದ ಅವರ ಲಾಭಗಳಿಗೆ ಅವರು ತಗೊಳ್ತಕ್ಕಂಥ ತೀರ್ಮಾನ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಯಾವ್ಯಾವ ಸಮುದಾಯಗಳು, ಸಮಾಜಗಳು ನಿಜಕ್ಕೂ ಹಿಂದುಳಿದಿದೆ ಅಂತವ್ರಿಗೆ ಸಮಾನವಾಗಿ ಕೊಡ್ಲಿ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತಕ್ಕಂಥ JDS ನ ಆಗ್ರಹ. SC ST ಅವರಿಗೆ ಸರ್ ಈಗ ಕೇಂದ್ರ ಎಷ್ಟು ಮೀಸಲಿಟ್ಟಿದೆ, ಇವರಿಗೆ ಏನ್ ನೈತಿಕತೆ ಇದೆ ಬಿಜೆಪಿ JDS ಮಾತಾಡ್ಲಿಕ್ಕೆ ಅಂತ ಖುದ್ದು ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಅಪ್ಪರ್ ಭದ್ರಾ ಯೋಜನೆ 2023-24 ಬಡ್ಜೆಟ್ ನಲ್ಲಿ ಅಲೋಕೇಶನ್ ಮಾಡಿದ್ರು. 5,300 ಕೋಟಿ ರೂಪಾಯಿ ಅಷ್ಟು ಬಡ್ಜೆಟ್ ಅಲೋಕೇಶನ್ ಮಾಡಿದ್ದಾರೆ. ಇವತ್ತು ಒಂದು GST ಕೌನ್ಸಿಲ್ ಮೀಟಿಂಗ್ ಕರೆದ್ರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ ಕೇಂದ್ರಕ್ಕೆ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರೀಸನಿಂಗ್ ಕೊಟ್ಟು ಇಲ್ಲಿನ ಕಂದಾಯ ಸಚಿವರನ್ನ GST ಕೌನ್ಸಿಲ್ ಮೀಟಿಂಗ್ ಕಳಿಸ್ತಾರೆ. ಅಂದ್ರೆ ಇವರು ಎಷ್ಟರ ಮಟ್ಟಕ್ಕೆ ಕೇಂದ್ರ ಜೊತೆ ಇವತ್ತು ನೀವು ಯಾತಕ್ಕೋಸ್ಕರ ಒಂದು ಒಳ್ಳೆಯ ಸಂಬಂಧ, ಒಂದು ಸಂಪರ್ಕ ಇಟ್ಕೊಳ್ಬೇಕು? ವೈಯಕ್ತಿಕ ಕಾರಣಕ್ಕಲ್ವಲ್ಲ. ನಾವೆಲ್ಲ ಯಾತಕ್ಕೋಸ್ಕರ ಇವತ್ತು ಚುನಾಯಿತಿ ಪ್ರತಿನಿಧಿಗಳಾಗಿ, ಯಾತಕ್ಕೋಸ್ಕರ ಇವತ್ತು ಸಾರ್ವಜನಿಕ ಬದುಕಿಗೆ ಬಂದು ಇವತ್ತು ಸೇವೆ ಮಾಡ್ತಾ ಇದೀವಿ? ನಮ್ಮನೆಗೋಸ್ಕರ ಅಲ್ವಲ್ಲ, ರಾಜ್ಯಕ್ಕೋಸ್ಕರ ಅಲ್ವಾ, ಜನಕ್ಕೋಸ್ಕರ ಅಲ್ವಲ್ಲ. ಹಂಗಾಗಿ ನೀವು ಒಂದು ಹೃದಯ ವೈಶಾಲ್ಯತೆ ಇಟ್ಕೊಳ್ಬೇಕಾಗ್ತದೆ. ನೀವು ಒಂದು ಒಳ್ಳೆ ಸಂಬಂಧ, ಒಂದು ಸಂಪರ್ಕ ಕೇಂದ್ರದ ಜೊತೆ ಹೊಂದಾಗ ಆಟೋಮೆಟಿಕಲಿ ನಿಮ್ಗೆ ಏನ್ ಬೇಕು ನೀವು ಅದನ್ನ ಪಡ್ಕೊಳ್ತಕ್ಕಂಥದಕ್ಕೆ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಧ್ವನಿಯ ಕೆಲಸ ಮಾಡ್ತಿದ್ದೀರಿ. ಅವಕಾಶ ಕೊಟ್ಟಿದ್ದಾರೆ ಜನ. ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.